ಹಾಯ್, ಎಲ್ಲರಿಗೂ ನಮಸ್ಕಾರ. ಕಾವೇರಿ ನದಿ ದಂಡೆಯ ಮೇಲೆ ಇರುವ ಹರಿಹರ ಕ್ಷೇತ್ರ. ಇಲ್ಲಿ ಶ್ರೀ ವೆಂಕಟಾಚಲಪತಿ ಮತ್ತು ಶಿವ ಎರಡೂ ದೇವರುಗಳು ಒಟ್ಟಾಗಿ ಇರುವಂತಹ ಪ್ರಸಿದ್ಧವಾದಂತಹ ಸ್ಥಳ. ಶ್ರೀರಾಮನೇ ಇಲ್ಲಿ ಪೂಜೆ ಮಾಡಿ ದೋಷ ಪರಿಹಾರ ಪಡೆದಂತಹ ಸ್ಥಳ. ನಾಗದೋಷ, ವಿವಾಹ ದೋಷ ಇರೋರು ಇಲ್ಲಿ ಬಂದು ಪೂಜೆ ಮಾಡಿದ್ರೆ ಪರಿಹಾರ ಆಗುತ್ತೆ ಅನ್ನೋದು ಕೂಡ ಇತಿಹಾಸ ಹೇಳುತ್ತೆ. ತಮಿಳುನಾಡಿನ ತಿರುಚಿ ಜಿಲ್ಲೆಯಲ್ಲಿ ಕಾವೇರಿ ನದಿ ದಂಡೆಯ ಮೇಲೆ ಇರೋ ಅತ್ಯಂತ ಪವಿತ್ರ ಕ್ಷೇತ್ರವೇ ಶ್ರೀ ಗುಣಶೀಲಂ. ಇದು ತುಂಬ ಅಪರೂಪವಾದಂತಹ ದೇವಸ್ಥಾನ. ಇಲ್ಲಿ ಹರಿ ಹರ ಇಬ್ಬರು ನೆಲೆಸಿರುವಂತಹ ಜಾಗ. ಅಂದರೆ ಒಂದೇ ಆವರಣದಲ್ಲಿ ಶ್ರೀ ವೆಂಕಟಾಚಲಪತಿ ವಿಷ್ಣು ಮತ್ತು ಶ್ರೀ ಗುಣಶೀಲೇಶ್ವರ ಶಿವ ಎರಡೂ ದೇವಸ್ಥಾನ ಇರುವಂತಹ ಜಾಗ. ಅದಕ್ಕೆ ಇದನ್ನ ಜನ ದಕ್ಷಿಣ ತಿರುಪತಿ ಅಂತಲೂ ಕೂಡ ಕರೀತಾರೆ. ಇನ್ನು ಶ್ರೀರಾಮನ ಕತೆ, ಈ ದೇವಸ್ಥಾನದ ವಿಚಾರ ಹೇಳಬೇಕಂದ್ರೆ, ತ್ರೇತಾಯುಗದಲ್ಲಿ ರಾವಣನ ಕೊಂದು ಪಾಪ ಪರಿಹಾರಕ್ಕಾಗಿ ಶ್ರೀರಾಮ ಇಲ್ಲಿಗೆ ಬಂದಿದ್ರಂತೆ. ಅವರು ಇಲ್ಲಿ ಕಾವೇರಿ ನದಿಯಲ್ಲಿ ಸ್ನಾನ ಮಾಡಿ ಶಿವಲಿಂಗ ಪೂಜೆ ಮಾಡಿ ಬ್ರಹ್ಮಹತ್ಯ ದೋಷದಿಂದ ಮುಕ್ತಿ ಪಡೆದ್ರು ಅನ್ನೋದು ಐತಿಹ್ಯ. ಅದಕ್ಕೆ ಇಲ್ಲಿ ಬಂದು ಪೂಜೆ ಮಾಡಿದರೆ ಎಲ್ಲ ದೋಷ ನಿವಾರಣೆ ಆಗುತ್ತೆ, ಪರಿಹಾರ ಆಗುತ್ತೆ ಅನ್ನೋದು ಒಂದು ನಂಬಿಕೆ. ರಾಹುಕೇತು ದೋಷ ಇರೋರು ಇಲ್ಲಿ ವಿಶೇಷ ಪೂಜೆ ಮಾಡಿಸ್ತಾರೆ. ಮದುವೆ ಆಗ್ತಿಲ್ಲ ಅನ್ನೋರಿಗೆ ಈ ಸ್ವಾಮಿ ವರ ಕೊಡ್ತಾನೆ. ಇಲ್ಲಿ ಪ್ರತಿ 12 ವರ್ಷಕ್ಕೊಮ್ಮೆ ಇಲ್ಲಿ ಲಕ್ಷಾಂತರ ಜನ ಸೇರಿ ಕಾವೇರಿ ನದಿಗೆ ಪೂಜೆ, ಅಂದರೆ ಪುಷ್ಕರ ಅಂತ ಹೇಳ್ತಾರಲ್ಲ, ಆ ಥರ ಪುಷ್ಕರಗಳು ಕೂಡ ಇಲ್ಲಿ ನಡೆಯುತ್ತೆ. ಇನ್ನು ಉತ್ಸವಗಳಂದರೆ ವೈಕುಂಠ ಏಕಾದಶಿ ಬ್ರಹ್ಮೋತ್ಸವ ಸಮಯದಲ್ಲಿ ಇಲ್ಲಿ 10 ದಿನ ಅದ್ಧೂರಿಯಾಗಿ ಉತ್ಸವ ನಡೆಯುತ್ತಂತೆ. ಆ ಸಮಯದಲ್ಲಿ ದಕ್ಷಿಣ ತಿರುಪತಿ ತರಹ ಲಕ್ಷಾಂತರ ಭಕ್ತರು ಸೇರ್ತಾರೆ ಅನ್ನೋದು ಕೂಡ ಇತಿಹಾಸ. ಈ ಊರಿಗೆ ಗುಣಶೀಲಂ ಅನ್ನೋ ಹೆಸರು ಹೇಗೆ ಬಂತು ಅನ್ನೋದಕ್ಕೆ ತುಂಬ ವರ್ಷಗಳ ಹಿಂದೆ ಗುಣಶೀಲ ಅಂತ ಒಬ್ಬ ಮಹರ್ಷಿ ಇದ್ರಂತೆ. ಅವರು ತಪಸ್ ಮಾಡೋಕೆ ಈ ಜಾಗ ಆಯ್ಕೆ ಮಾಡ್ಕೊಂಡಿದ್ರು. ಅವರ ಹೆಸರೇ ಈ ಊರಿಗೆ ಬಂತು ಗುಣಶೀಲಂ ಅಂತ. ಇತ್ತೀಚಿನ ದಿನಗಳಲ್ಲಿ ಈ ದೇವಸ್ಥಾನವನ್ನ ಜೀರ್ಣೋದ್ಧಾರಗೊಳಿಸ್ತಾ ಇದ್ದಾರೆ. ನಮ್ಮ ಕರ್ನಾಟಕದಲ್ಲಿ ದಾವಣಗೆರೆಯಲ್ಲಿ ಇರುವಂತಹ ಹರಿಹರೇಶ್ವರ ಯಾವ ರೀತಿ ಪ್ರಸಿದ್ಧಿಯಾಗಿದೆಯೋ ಅದೇ ರೀತಿ ಗುಣಶೀಲಂ ಅಲ್ಲಿರುವಂತಹ ಈ ಶಿವ ವೆಂಕಟಾಚಲಪತಿ ದೇವಸ್ಥಾನ ಕೂಡ ಅಷ್ಟೇ ಪ್ರಸಿದ್ಧಿಯಾಗಿರುವಂಥದ್ದು. ಪ್ರಸನ್ನ ವೆಂಕಟಾಚಲಪತಿ ನಿಂತಿರುವ ಭಂಗಿ, ಕೈಯಲ್ಲಿ ಶಂಖಚಕ್ರ, ಮುಖದಲ್ಲಿ ತುಂಬಾ ಕರುಣೆ. ಹಾಗೆ ಇಲ್ಲಿ ಹರಕೆ ಕಟ್ಕೊಂಡು ಮುಡಿ ಕಣ್ಕೆ ತುಲಾಭಾರ ಮಾಡಿಸಿದ್ರೆ ಸಾಲ, ಕೋರ್ಟು ಕೇಸು, ದೃಷ್ಟಿದೋಷ ಎಲ್ಲ ನಿವಾರಣೆ ಆಗುತ್ತೆ ಅನ್ನೋದು ಕೂಡ ನಂಬಿಕೆ. ಇನ್ನು ಇಲ್ಲಿ ಹರಿಯುವಂತಹ ಕಾವೇರಿ ನದಿಯಲ್ಲಿ ಸ್ನಾನ ಮಾಡಿ ದೇವರ ದರ್ಶನ ಮಾಡಿದ್ರೆ ಪುಣ್ಯ ಪ್ರಾಪ್ತಿ ಆಗುತ್ತೆ ಅನ್ನೋದು ಕೂಡ ವಿಶೇಷತೆ. ಇನ್ನಿಲ್ಲಿರುವಂತಹ ಗುಣಶೀಲಂ ಆ ಕ್ಷೇತ್ರಕ್ಕೆ, ಹಾಗೆ ಅಲ್ಲಿರುವಂತಹ ವೆಂಕಟಾಚಲಪತಿಗೆ ಹೆಸರುವಾಸಿಯಾಗಿರುವಂಥದ್ದು ಏನಪ್ಪಾ ಅಂತಂದ್ರೆ ಸಾಲ ತೀರೋ ದೇವಸ್ಥಾನ, ದೇವರು ಅನ್ನೋದು ಕೂಡ ಈ ದೇವಸ್ಥಾನಕ್ಕೆ, ಈ ಊರಿಗೆ ಇರುವಂತಹ ವಿಶೇಷತೆ. ಈ ದೇವಸ್ಥಾನದ ಮಾಹಿತಿ ಅಂದರೆ ಅಡ್ರೆಸ್ಸು ಮತ್ತು ಟೈಮಿಂಗ್ಸ್ ಅನ್ನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ. ಒಂದ್ಸಾರಿ ಚೆಕ್ ಮಾಡ್ಕೊಳ್ಳಿ. ಇದೇ ರೀತಿ ಕಂಟೆಂಟ್ಗಾಗಿ ನನ್ನ ಇಂದಿರಾ ಲೋಕ ಯೂಟ್ಯೂಬ್ ಚಾನಲನ್ನು ಫಾಲೋ ಮಾಡಿ. ವಿಡಿಯೋ ನೋಡೋದವ್ರಿಗೆ ತುಂಬ ಧನ್ಯವಾದಗಳು. ವಿಡಿಯೋ ನೋಡಿದ್ಮೇಲೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋಗಳ ಕೆಳಗಡೆ ಹೈಪ್ಸ್ ಅಂತ ಇರುತ್ತೆ, ಅದನ್ನು ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಬೈ ಬಾಯ್.